ಕಾಗೆ ಆರಿಸೋದು ಅಂದರೆ ಇದನ್ನೇ ಅಂತಾರೆ ಅನ್ಸುತ್ತೆ. ನಿನ್ನಂತವ್ರು ಮಾಡೋದು ಈ ಚಳಿ ಒಳಗೆ ನಾನು ಗ್ಲೌಸ್ ಬಿಚ್ಬಿಟ್ಟು ಇವಳು ವೀಡಿಯೋ ರೆಕಾರ್ಡ್ ಮಾಡ್ಬೇಕಂತ ಇವ್ರನ್ನ ಮಾಡೋದಕ್ಕೆ ಕರ್ಕೊಂಡ್ಬಂದಿದ್ದು ಒಳಗೆ. If I can do it, everyone can do it. Hi guys, good morning. Welcome to episode 2 of Finland series. ನೀವು ಲಾಸ್ಟ್ ಎಪಿಸೋಡ್ನಲ್ಲಿ ನೋಡಿರ್ಬೋದು, ನಾವು ಫ್ರೋಝನ್ ವಾಟರ್ಫಾಲ್ಸಿಗೆ ಟ್ರೆಕ್ ಮಾಡ್ಕೊಂಡು ಹೋಗಿದ್ವಿ ಮತ್ತು ಬ್ಯೂಟಿಫುಲ್ ರೋವಿನ್ಯಾಮಿ ಸಿಟಿನ ತೋರಿಸಿದ್ದೀವಿ. ಬಟ್ ಇವತ್ತು ಈ ಊರಿಂದ ಈ ಪ್ಲೇಸಿಂದ ಚೆಕ್ಔಟ್ ಮಾಡೋ ಟೈಮ್ ಬಂದಿದೆ. ಬಟ್ ಚೆಕ್ಔಟ್ ಮಾಡಿಕೊಂಡು ಹೋಗ್ತಾ ಇಲ್ಲೊಂದು ಸ್ಯಾಂಟಾ ಕ್ಲಾಸ್ ವಿಲೇಜ್ ಇದೆ. ಸೊ ಸ್ಯಾಂಟಾ ಕ್ಲಾಸ್ ವಿಲೇಜ್ನ ನೋಡಿಕೊಂಡು ಅಲ್ಲಿ ಏನೇನಿದೆ ಅಂತೆಲ್ಲ ನೋಡೋಣ ಒಂದು ಸ್ವಲ್ಪ. ಮತ್ತು ಆರ್ಟಿಕ್ ಸರ್ಕಲ್ ಇಂಪಾರ್ಟೆಂಟ್ ಆಗಿ ನಾನು ಲಾಸ್ಟ್ ವೀಡಿಯೋನಲ್ಲಿ ಹೇಳ್ದಂಗೆ ಆರ್ಟಿಕ್ ಸರ್ಕಲ್ ಬಂದು ಇಮ್ಯಾಜಿನರಿ ಲೈನ್ ಮತ್ತು ಅದು ಟಾಪ್ನಲ್ಲಿದೆ, ಅರ್ಥದ್ದು ತುದಿನಲ್ಲಿದೆ. ಅಲ್ಲಿನ ಆರ್ಟಿಕ್ ಸರ್ಕಲ್ ಇಮ್ಯಾಜಿನರಿ ಲೈನ್ನ ಕ್ರಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಕ್ರಾಸ್ ಮಾಡಿ ಅಲ್ಲೊಂದು ಸ್ವಲ್ಪ ಆ ಸ್ಯಾಂಟಾ ಕ್ಲಾಸ್ ವಿಲೇಜ್ನ ನೋಡಿಕೊಂಡು ಇಲ್ಲಿಂದ ಮತ್ತೆ ಲೆವಿ ಅನ್ನೋ ಒಂದು ಊರಿಗೆ ಹೋಗ್ತಾ ಇದ್ದೀವಿ. ಅದು ಇನ್ನು ಮೇಲ್ಗಡೆ ಆರ್ಟಿಕ್ ಸರ್ಕಲ್ಗಿಂತ ಮೇಲೆ ಬರುತ್ತೆ ಆ ಊರು. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ವಿ ಹ್ಯಾವ್ ಗಾಟ್ ಲಾಟ್ ಆಫ್ ಥಿಂಗ್ಸ್ ಟು ಡೂ ಟುಡೇ. ಲೆಟ್ಸ್ ಬಿಗಿನ್ ದ ವಿಡಿಯೋ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ, ನಾನು ಕಾವ್ಯ ವಾಟ್ಸ್ ಆಫ್ ಪೋಲ್ಯಾಂಡಿಂದ ಟ್ರಾವೆಲ್ ಎಕ್ಸ್ಪೀರಿಯನ್ಸ್, ಲೈಫ್ ಸ್ಟೈಲ್ ಹಾಗೂ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾನು ಮುಂಚೆನೇ ಹೇಳ್ದಂಗೆ ನಾವು ಫುಲ್ಲಿ ಎಕ್ವಿಪ್ ಕಿಚನ್ ಇರುವಂಥ ಮನೆಯಲ್ಲಿ ಇರೋದ್ರಿಂದ ನಮ್ಮ ಬ್ರೇಕ್ಫಾಸ್ಟ್ನೆಲ್ಲ ನಾವೇ ಪ್ರಿಪೇರ್ ಮಾಡ್ಕೋತೀವಿ. ಬನ್ನಿ ಏನೇನಿದೆ ಅಂತ ತೋರಿಸ್ತೀನಿ. ನಮ್ಮ ಬ್ರೇಕ್ಫಾಸ್ಟಿಗೆ ಡಾರ್ಕ್ ಚಾಕ್ಲೇಟ್ ಮಿಕ್ಸ್ ಓಟ್ ಮೀಲ್. ಸೊ ಇದಕ್ಕೆ ಡಾರ್ಕ್ ಚಾಕ್ಲೇಟ್ ಹಾಕಿ, ಮಿಲ್ಕ್ ಹಾಕಿ, ಓಟ್ಸ್ ಹಾಕಿ ಬೆಳಗ್ಗೆನೇ ಮಾಡ್ಕೊಂಡಿದ್ದೀವಿ. ಸೊ ಇಟ್ಸ್ ವೆರಿ ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್. ಅದಾದಮೇಲೆ ನಮಗೆ ಮೊಟ್ಟೆ ಇದೆ. ಇದೆಲ್ಲ ಸೂಪರ್ ಮಾರ್ಕೆಟಿಂದ ತಂದಿರೋದು ನಾವು. ಮತ್ತು ಇದು ಹಾಲು. ಸೊ ಓಟ್ ಮೀಲ್ ಮಾಡೋದಕ್ಕೆ ಹಾಲು ಬೇಕು ಅಂತ. ಆಮೇಲೆ ಇದು ಬ್ರೆಡ್ ತಂದಿದ್ದೀವಿ. ಸೊ ಸ್ವಲ್ಪ ಫಿಲ್ಲಿಂಗ್ ಆಗಿರುತ್ತೆ ಬ್ರೆಡ್ ಆದರೆ, ಕಾರ್ಬ್ಸ್ಗೋಸ್ಕರ. ಮತ್ತು ಮೊಟ್ಟೆನ ಬ್ರೆಡ್ ಮಧ್ಯದಲ್ಲಿ ಇಟ್ಕೊಂಡು ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಕ್ಕೆ. ದಿಸ್ ಇಸ್ ಚೀಸ್. ವೆನ್ ಯು ಆರ್ ಇನ್ ಯುರೋಪ್ ಯು ಹ್ಯಾವ್ ಟು ಟ್ರೈ ಚೀಸ್. ಅದಕ್ಕೆ ಇದು ಬನಾನಾ ಬ್ರೆಡ್ನ ಲಾಸ್ಟಲ್ಲೇ ತೋರಿಸಿದಾಗೆ ಕ್ಯಾರೆಟ್ಸ್ ಸ್ವಲ್ಪ ಹೆಲ್ತಿಯಾಗಿರಲಿ ಅಂತ. ಅದಾದಮೇಲೆ ಇಲ್ಲಿ ಬಂದು ಆರೆಂಜ್ ಇಟ್ಕೊಂಡಿದ್ದೀವಿ. ಸೊ ದಿಸ್ ಇಸ್ ವಾಟ್ ವಿ ಆರ್ ಈಟಿಂಗ್ ಫಾರ್ ಬ್ರೇಕ್ಫಾಸ್ಟ್. ಇವಾಗ ಟೆಂಪ್ರೇಚರ್ -13 ಆ್ಯಂಡ್ ವಿ ಆರ್ ಆಫ್ ಟು ಸ್ಯಾಂಟಾ ಕ್ಲಾಸ್ ವಿಲೇಜ್. ಯಾಕೆ ಎಲ್ಲ ಫ್ರೀಸ್ ಆಗ್ತಿದೆ, ಐಸ್ ಆಗೋದಿದೆ. ಇದಕ್ಕೆ ಕರ್ಕೊಂಡು ಹೋಗ್ತೀನಿ, ಯಾವ್ದಾನ ಒಂದು ಊರಿಗೆ, ಜಪಾನಿಗೆ ಕರ್ಕೊಂಡು. ಕಾಗೆ ಆರಿಸೋದು ಅಂದರೆ ಇದನ್ನೇ ಅಂತಾರೆ ಅನ್ಸುತ್ತೆ. ನಿನ್ನಂತವ್ರು ಮಾಡೋರು ಜಪಾನಿಗೆ ಕರ್ಕೊಂಡು ಹೋಗ್ತೀನಿ ಕಣೋ. ಇದು ಬೆರಳೆ ಹೋಗ್ತಾ ಇಲ್ಲ ಇನ್ನೊಂದಕ್ಕೆ. ಸಿಕ್ಕಾಪಟ್ಟೆ ಕಷ್ಟ. ಇದು ಹಾಕೋ ಗ್ಲೌಸ್ ಹಾಕೊಳಕ್ ಬರಲ್ಲ, ಎಲ್ಲ ಬಂದ್ಬಿಡ್ತಾರೆ ಇಲ್ಲಿ. ಹಾಕೋ ಮಿನಿಮಮ್ 3 ಲೇಯರ್ಸ್ ಎವ್ರಿವೇರ್. 200% ಶೇರ್ ಕೊಡ್ಬೇಕು ನೀನು. ಆರೆಂಜ್ ಟಾರ್ಚರ್ ಇಡುತ್ತೆ ಈ ಚಳಿ ಒಳಗೆ. ನಾನು ಗ್ಲೌಸ್ ಬಿಚ್ಬಿಟ್ಟು ಇವಳು ವೀಡಿಯೋ ರೆಕಾರ್ಡ್ ಮಾಡ್ಬೇಕಂತೆ. -20 ಡಿಗ್ರಿ ಐತೆ ಅಲ್ಲಿ. ಅದ್ರಲ್ಲಿ 10% ಶೇರ್ ಕೊಡ್ತಾಳಂತೆ. ಪೋಲ್ಯಾಂಡಲ್ಲಿ ಇವೆಲ್ಲ ಕವರು ಆಗಲ್ಲ ಇನ್ಶೂರೆನ್ಸಲ್ಲಿ. ನನ್ನ ಮಕ್ಕಳು ಅಲ್ಲಿ ಗಮ್ ಆಗೋಕ್ಕೆ 5,000-6,000 ರೂಪಾಯಿ ತಗೊಂಡವರು. ಬಡ್ಕೋ ಬೇಗ. ವೆಲ್ಕಮ್ ಟು ಸ್ಯಾಂಟಾ ಕ್ಲಾಸ್ ವಿಲೇಜ್. ಇದು ಇಲ್ಲಿ ಏನಂತ ಅಂದರೆ ಮಕ್ಕಳು, ಚಿಕ್ಕ ಮಕ್ಕಳಿಗೆಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಇದೊಂಥರ ಅಮ್ಯೂಸ್ಮೆಂಟ್ ಪಾರ್ಕ್ ಇದ್ದಂಗೆ. ಇಲ್ಲಿ ಒಳಗಡೆ ಹೋದರೆ ನೀವು ಸ್ಯಾಂಟಾ ಕ್ಲಾಸ್ನ ನೋಡ್ಬೋದು ಮತ್ತು ಎಲ್ಫ್ಸ್ನ ನೋಡ್ಬೋದು. ಅಫಿಷಿಯಲ್ ಸ್ಯಾಂಟಾ ಕ್ಲಾಸ್ ಅಂತೆ. ಫಿನ್ಲ್ಯಾಂಡ್ ಇಸ್ ಫೇಮಸ್ ಫಾರ್ ಕ್ರಿಸ್ಮಸ್ ಆ್ಯಂಡ್ ಸ್ಯಾಂಟಾ ಕ್ಲಾಸ್. ಸೊ ಅದಕ್ಕೆ ಇಲ್ಲಿ ಒಳಗಡೆ ಅಫಿಷಿಯಲ್ ಸ್ಯಾಂಟಾ ಕೂತಿರ್ತಾರಂತೆ. ಅಲ್ಲಿ ಅವ್ರನ್ನ ಹೋಗಿ ಮೀಟ್ ಮಾಡೋದು ಫ್ರೀನೇ, ಆದರೆ ಅವ್ರ ಹತ್ರ ಫೋಟೋ ವೀಡಿಯೋಸ್ ಎಲ್ಲ ತೊಗೋಬೇಕಂದ್ರೆ ಚಾರ್ಜ್ ಆಗುತ್ತೆ ಅಂತ ನಾನು ಕೇಳ್ಪಟ್ಟೆ. ಅದಾದಮೇಲೆ ಇಲ್ಲಿ ಎಲ್ಫ್ಸ್ ಇರ್ತಾರೆ ಮತ್ತು ಸ್ಯಾಂಟಾ ಕ್ಲಾಸ್ ವೈಫ್ ಕೂಡ ಇದ್ದಾರೆ. ಅದಾದಮೇಲೆ ಅಲ್ಲೆಲ್ಲ ಹೋದರೆ ರೇನ್ಡಿಯರ್ ರೈಡು ಮತ್ತು ಹಸ್ಕಿ ರೈಡು ಅದೆಲ್ಲ ನಡೆಯುತ್ತೆ. ಆ ಪಾರ್ಟ್ ಆಫ್ ದ ಸ್ಯಾಂಟಾ ಕ್ಲಾಸ್ ವಿಲೇಜ್.
ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ಇಲ್ಲೇನಕ್ಕೆ ಬಂದಿರೋದು ಅಂತಂದರೆ ಇಲ್ಲಿ ನಾವು ಆರ್ಟಿಕ್ ಸರ್ಕಲ್ ಇದೆಯಲ್ಲ, ಆ ಇಮ್ಯಾಜಿನರಿ ಲೈನ್ ಇದೆಯಲ್ಲ, ಅದನ್ನು ಕ್ರಾಸ್ ಮಾಡೋದಕ್ಕೆ ಬಂದಿದ್ದೀವಿ. ಇಲ್ಲೇ ಈ ಸಾಂಟಾಕ್ಲಾಸ್ ವಿಲೇಜ್ ಒಳಗೇ ಹೋಗೋದು ಆರ್ಟಿಕ್ ಸರ್ಕಲ್ದು ಲೈನು. ಇಟ್ಸ್ ಅನ್ ಇಮ್ಯಾಜಿನರಿ ಲೈನ್, ಆಬ್ವಿಯಸ್ಲಿ ಅಲ್ಲೇನೂ ಇರೋದಿಲ್ಲ ನಿಮಗೆ ಕಾಣೋ ಥರ ಎಲ್ಲ, ಬಟ್ ಆದರೆ ಎಕ್ಸಾಕ್ಟ್ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಅಲ್ಲಿಂದ ಪಾಸ್ ಆಗುತ್ತೆ ಲೈನು. ಸೊ ಅದನ್ನು ಅಫಿಷಿಯಲಿ ಕ್ರಾಸ್ ಮಾಡೋದಕ್ಕೆ ಬಂದಿದ್ದೀವಿ ಇಲ್ಲಿಗೆ. ಸೊ ಬನ್ನಿ ನೋಡೋಣ ಸಾಂಟಾಕ್ಲಾಸ್ ವಿಲೇಜ್ ಹೇಗಿರುತ್ತೆ, ಏನೇನಿದೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಆ್ಯಕ್ಚುಲಾಗಿ. ಕ್ರಿಸ್ಮಸ್ ಟೈಮ್ ಹತ್ರ ಬಂತಲ್ಲ, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಬಂದ್ಬಿಟ್ಟಿದ್ದಾರೆ. ಸೊ ನೋಡೋಣ ಬನ್ನಿ. ಇವ್ರನ್ನ ನೋಡೋದಕ್ಕೆ ಕರ್ಕೊಂಡ್ಬಂದಿದ್ದು ಹೊರಗೆ. ಇಲ್ಲ ಕಾಣೋ ಸುಮ್ಮನೆ ಯಾಕೆ ಅಂತ ಮೀಟ್ ಮಾಡಲಿಲ್ಲ? ಸಾಂತಾ ನೋಡೋಕ್ಕೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಜನ. ಮಿನಿಮಮ್ 2 ಅವರ್ ಆಗುತ್ತೆ. ಐ ಥಿಂಕ್ ಇಟ್ಸ್ ನಾಟ್ ವರ್ತ್ ಇಟ್. ನೋಡೋಕ್ಕೇನೋ ಫ್ರೀನೇ ಅಂತೆ, ಆದರೆ ಫೋಟೋ ವೀಡಿಯೋಸ್ ಕೊಡ್ತಾರಂತೆ. ಬಟ್ ಇಟ್ಸ್ ಆಫ್ ನೋ ಯೂಸ್ ಅಂತ ಅಂದ್ಕೊಂಡ್ವಿ. ಮತ್ತು ನಮಗೆ ಸುಮ್ಮನೆ ಟೈಮ್ ವೇಸ್ಟ್ ಆಗೋಗುತ್ತೆ. 2:30ಗೆಲ್ಲ ಸನ್ಸೆಟ್ ಆಗೋಗುತ್ತೆ. ಅದಕ್ಕಿಂತ ಮುಂಚೆ ಬೇಜಾನಿದೆ ನೋಡೋಕ್ಕೆ ಅಲ್ವಾ. ಸೊ ವಿ ಕ್ಯಾನ್ ಸ್ಕಿಪ್ ಇಟ್. ನಮಗೇನು ಅಂತ ಕ್ರೇಜ್ ಇಲ್ಲ, ನಾವೇನು ಕ್ರಿಸ್ಮಸ್ನ ಅಂತ ಸೆಲೆಬ್ರೇಟ್. ವೆಲ್ಕಮ್ ಟು ಅಫಿಷಿಯಲ್ ಆರ್ಟಿಕ್ ಸರ್ಕಲ್. ಸೊ ಇದೇ ಆರ್ಟಿಕ್ ಸರ್ಕಲ್. ನಾವು ಆರ್ಟಿಕ್ ಸರ್ಕಲ್ಗಿಂತ ಹಿಂದೆ ಇದ್ದೀವಿ. ಇವಾಗ ಆರ್ಟಿಕ್ ಸರ್ಕಲ್ನ ಕ್ರಾಸ್ ಈ ಕಡೆ ಬಂದರೆ ಆರ್ಟಿಕ್ ರೀಜನ್, ಆ ಕಡೆ ಬಂದರೆ ನಾನ್ ಆರ್ಟಿಕ್ ರೀಜನ್. ಗೊತ್ತಿಲ್ಲ ಆ ಕಡೆ ಯಾವುದು ಅಂತ. ಯಾವುದೋ ಗೊತ್ತಿಲ್ಲ ಅದು ಯಾವ್ದು ಬರುತ್ತೆ ಅಂತ. ಜನ ಆಫಿಷಿಯಲಿ ಇಟ್ಸ್ 11 ಡಿಗ್ರೀಸಾ? -11 ಡಿಗ್ರೀಸ್. ಎಲ್ಲರೂ ಬಾಯ್ ಮಾಡ್ತಾರೆ, ಕ್ಯಾಮ್ರಾ ನಾವು ಮಾಡ್ತಿದ್ದೀವಿ. ಕರೆಕ್ಟ್. ಅಲ್ಲಿ ಏನಕ್ಕೆಲ್ಲ ಅಲ್ಲಿ ಬಾಯ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅಲ್ಲಿ ಲೈವ್ ಕ್ಯಾಮ್ರಾ ಇದೆ. ಸೊ ನೀವೇನಾದರೂ ನೋಡ್ತಾ ಇದ್ರೆ ಇವಾಗ ಲೈವ್ ಕ್ಯಾಮ್ರಲ್ಲಿ ಆರ್ಟಿಕ್ ಸರ್ಕಲ್ ಲೈವ್ ಕ್ಯಾಮ್ರಾ ಅಂತ ಅಂದರೆ ಲೈಕ್ ಸಾಂಟಾಕ್ಲಾಸ್ ವಿಲೇಜ್ ಲೈವ್ ಕ್ಯಾಮ್ರಾ ಅಂತ ನೋಡ್ತಾ ಇದ್ರೆ ಯು ಕ್ಯಾನ್ ಸಿ ಅಲ್ಲಿ ನಮ್ಮನ್ನು ಇವತ್ತೇನಾದರೂ ಯಾರನ್ನ ನೋಡ್ತಾ ಇದ್ರೆ ಬೈ ಎನಿ ಚಾನ್ಸ್. ಸೊ ಅದೇ ರೀಸನ್ಗೋಸ್ಕರ ಎಲ್ಲರೂ ಇಲ್ಲಿ ಹಾಯ್ ಅಂತ ಮಾಡ್ತಾ ಇದ್ದಾರೆ ಆ ಕ್ಯಾಮ್ರಾಗೆ. ಜಾತ್ರೆ ಇವಾಗ ನಾವು ರೇಂಡೇರ್ ನೋಡಕ್ಕೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ರೇಂಡೇರ್ ರೈಡ್ ಮಾಡ್ಬೋದು, ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ್ಯಂಡ್ ಐ ಡೋಂಟ್ ನೋ, ವಿ ಆರ್ ನಾಟ್ ಡೂಯಿಂಗ್ ಇಟ್. ಇದು ಐ ಥಿಂಕ್ 5 ಮಿನಿಟ್ಸ್ ರೈಡ್ ಅನಿಸುತ್ತೆ. 5 ಮಿನಿಟ್ಸ್ ರೈಡಲ್ಲಿ 50 ಯೂರೋಸ್ ಒಬ್ಬರಿಗೆ, 49 ಯೂರೋಸ್. 5 or 15 ಮಿನಿಟ್ಸ್ ರೈಡ್, ಐ ಆಮ್ ನಾಟ್ ಶ್ಯೂರ್. ಸೊ ನಿಮ್ಗೆ ಬೇಕಂದರೆ ಇಲ್ಲಿ ಕೆಳಗಡೆ ಟಿಕೆಟ್ ಸಿಗುತ್ತೆ, ಕೆಳಗಡೆ ಟಿಕೆಟ್ ತೊಗೊಂಡು ಹೋಗ್ಬೋದು. ಇವಾಗ ನಾವು ಲೆವಿಗೆ ಹೋಗ್ತಾ ಇದ್ದೀವಿ. ಸೊ ಇಟ್ಸ್ ಆನ್ ದ ಟಾಪ್ ಆಫ್ ಆರ್ಟಿಕ್ ಸರ್ಕಲ್. ಅಲ್ಲಿಗೆ ಹೋಗ್ತದೆ. ಸೊ ಅಲ್ಲಿಗೆ ಹೋಗೋಕ್ಕೆ ನಮಗಿನ್ನ 1 ಅವರ್ ಇದೆ, ಇನ್ನು 100 ಕಿಲೋಮೀಟರ್ಸ್ ಇದೆ. ಸೊ ನಾವು ಸಾಂಟಾಕ್ಲಾಸ್ ವಿಲೇಜ್ನ ಬಿಟ್ಟು ನಾವು ಆಲ್ರೆಡಿ 1 ಅವರ್ ಆಗಿದೆ ಅನಿಸುತ್ತೆ, ಅಪ್ರಾಕ್ಸಿಮೇಟ್ಲಿ. 1 ಅವರ್ ಮೇಲಾಗಿದೆ. ಹೋಗ್ತಾ ಇದ್ದೀವಿ. ಹೋಗಾದ್ಮೇಲೆ ಚೆಕ್ ಇನ್ ಮಾಡಿ ಮನೆಗೆ ವಿಲ್ ಹ್ಯಾವ್ ಅವರ್ ಲಂಚ್ ಆ್ಯಂಡ್ ದೆನ್ ವಿಲ್ ಹೆಡ್ ಔಟ್ ಟು ಸಿ ದ ಟೌನ್.
ನಾವು ಲೆವೆಲ್ ಉಳ್ಕೊಂಡ್ರೆ ಅಷ್ಟೇ ಇದು. ನೈಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಬಟ್ ಇನ್ಸೈಡ್ ಒಂದು ಮಾತ್ರ ಮಾಡ್ತೀವಿ. ಬೆಳಗ್ಗೆ ಆಚೆಯಿಂದ ತೋರಿಸ್ತೀನಿ. ಹೆಲೋ, ಜಾರ್ ಬೀಳ್ತಾ ಇದೆ. ವೆಲ್ಕಮ್ ಟು ಅವರ್ ನ್ಯೂ ಹೌಸ್ ಇನ್ ಲೆವಿ. ನ್ಯೂ ಹೌಸ್? ಹೌದು, ಇದು ನಮ್ಮ ಹೊಸ ಮನೆ 2 ದಿನಕ್ಕೆ. ಅದೇ ಯಾರೋ ಒಬ್ರು ಟ್ರಾವೆಲ್ ಬ್ಲಾಗರ್ ಇದ್ರಲ್ಲ, ಆಸ್ಟ್ರೇಲಿಯಾಗ ಹೋಗ್ಬಿಟ್ಟು ಐ ಗಾಟ್ ಅ ಹೋಮ್ ಅಂತ. ನೋ ಅಫೆನ್ಸ್ ಅಲ್ಲ, ನಾನು ಅದೇ ಹೇಳೋದು. ಲೈಕ್ ದಟ್, ಇಟ್ ವಾಸ್ ಅವರ್ ಹೌಸ್ ಫಾರ್ 2 days. ಇದು ನಮ್ಮ ಚಿಕ್ಕ ಮನೆ. ಇನ್ನ ಮಿಕ್ಕಿದ 2 ದಿನಕ್ಕೆ ಲೆವಿನಲ್ಲಿ. ಸೊ ಬರ್ತಿದಂಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕಿಚನ್ ಇದೆ, ಅದು ಲೆಫ್ಟ್ ಸೈಡ್. ಓಕೆ, ನನಗೆ ರೈಟ್ ಸೈಡ್ ಅಲ್ಲಿ ಕಿಚನ್ ಇದೆ. ಉಪ್ಪಿಟ್ಟು ಮಾಡ್ಕೋತಾ ಇದ್ದೀವಿ. MTR ಅವರಿಂದ ತಂದ್ಬಿಟ್ಟು. MTR ಸ್ಪಾನ್ಸರ್ ಮಾಡಿಲ್ಲ, ಬಿಟ್ಟು ಪ್ರಮೋಟ್ ಮಾಡ್ತಾರೆ. ನಮಗೆ ಯಾರು ಸ್ಪಾನ್ಸರ್ ಮಾಡಲ್ಲಪ್ಪ, ನಮಗೆ ನಾವೇ ಸ್ಪಾನ್ಸರ್ ಮಾಡ್ಕೊಳ್ಳೋದು. ಆಮೇಲೆ ಇಲ್ಲಿ ಈ ಸೈಡ್ ಬಂದು ಇಲ್ಲಿ ರೆಸ್ಟ್ ರೂಮ್ ಇದೆ. ಅದಾದ್ಮೇಲೆ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಇದು ಒಂದು ಬಾತ್ರೂಮ್ ಅಲ್ಲ, ಎಕ್ಸೈಟಿಂಗ್ ಸ್ಪಾಟ್. ಸೋನಾ, ವಾವ್! ಆಕ್ಚುಲ್ ಆಗಿ ನಾವು ರೋಹಿನ್ಯಾಮಿನಲ್ಲಿ ತುಂಬಾ ಪ್ಲೇಸಸ್ ಹುಡುಕಿದ್ವಿ, ಇನ್ಕ್ಲೂಡಿಂಗ್ ಸೋನಾ ಇರೋದು. ಬಟ್ ಆದರೆ ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಸೋನಾಗ್ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗಿರ್ತಿತ್ತು. ಐ ಥಿಂಕ್ €50 ಪರ್ ಪರ್ಸನ್ ಎಕ್ಸ್ಟ್ರಾ ಪೇ ಮಾಡಿಸ್ಕೋತಾ ಇದ್ವಿ ಸೋನಾಗೆ. ಬಟ್ ನೀವೇನಾದ್ರೂ ಲೆವೆಲ್ ಬಂದರೆ ಸೋನಾ ಇರೋ ಮನೆ ಸಿಗುತ್ತೆ. ಇಟ್ ಇಸ್ ಸೋ ನೈಸ್ ಆ್ಯಂಡ್ ಫ್ರೀ ಆಫ್ ಕಾಸ್ಟ್. ಲೈಕ್ ನೀವು ಸ್ಟೇ ಇನ್ಕ್ಲೂಡ್ ಆಗಿರುತ್ತೆ, ಸ್ಟೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ವಿ ಆರ್ ವೆರಿ ಎಕ್ಸೈಟೆಡ್. ಇಲ್ಲಿ ಸೋನಾ ತಗೊಂಡು ಅದಾದ್ಮೇಲೆ ನೀರಿಗೆ ಹೋಗ್ಬಿಡಕ್ಕೆ. ಐ ಡೋಂಟ್ ನೋ, ನಾನು ಮಾಡಲ್ಲ ಅಂತ ಕಾಣುತ್ತೆ. ಬಟ್ ಆದರೆ ಸ್ನೋ ಇದೆ, ಸ್ನೋ ಹೋಗ್ಬಿಡಕ್ಕೆ. -17, ನೋ ವಾಟರ್ ಔಟ್ಸೈಡ್, ಓನ್ಲಿ ಐಸ್. ಸೊ ನಾನಂತೂ ಏನು ನೀರಲ್ಲಿ ಬೀಳಲ್ಲ, ಬಿದ್ದರೆ ಮಿಕ್ಕಿದವರೆಲ್ಲ ಬೀಳ್ತಾರೆ. ಅವಾಗ ರೆಕಾರ್ಡ್ ಮಾಡ್ತೀನಿ ನಾನು. ಆ್ಯಂಡ್ ಇಲ್ಲಿ ಒಂದು ಬೆಡ್ರೂಮ್ ಇದೆ, 2 people. ಇಟ್ಸ್ ಗುಡ್. ಹೀಟರ್ ಎಲ್ಲ ಇದೆ ಇಲ್ಲಿ. ಇದು ಹಾಲ್. ಇಲ್ಲಿದ್ದಾರೆ ನಮ್ಮ ಗೆಸ್ಟ್. ನಮ್ಮನೆ, ನೀವು ನಮ್ಮ ಗೆಸ್ಟ್. ಆಮೇಲೆ ಇಲ್ಲಿ ಫೈರ್ ಹಾಕೋದಿದೆ. ಲೈಕ್ ಇದುವರೆಗೂ ಬರೀ ಹೀಟರ್ನೇ ನೋಡಿದ್ವಿ ನಾವು. ಸೊ ಇಲ್ಲಿ ಆ್ಯಕ್ಚುಲ್ ವುಡ್ನ ಇಟ್ಟು ಫೈರ್ ಹಾಕ್ಬೋದು. ಸೊ ವಿ ಗೋಣ ಡೂ ದ್ಯಾಟ್. ಆ್ಯಂಡ್ ಇಲ್ಲಿ ಅವಾಗಲೇ ತೋರಿಸ್ದಂಗೆ ಕಿಚನ್. ಇಲ್ಲಿಂದ ಬಂದರೆ ಮತ್ತೆ ಮೇಲೆ ಹೋಗೋದು. 4 people. ತುಂಬ ಚೆನ್ನಾಗಿದೆ. ಆ್ಯಕ್ಚುಲ್ ಆಗಿ 6 people ಒಟ್ಟಿಗೆ ಇರ್ಬೋದು ಇಲ್ಲಿ. ಸೊ 4 individual ಬೆಡ್ಸ್ ಹಾಕಿದ್ದಾರೆ ಇಲ್ಲಿ. ಆ್ಯಂಡ್ ದಿಸ್ ಇಸ್ ವೆರಿ ನೈಸ್. ಸೊ ಇದು ನಮ್ಮ ಲೆವಿ ಮನೆಯ ಟೂರ್. ಇವತ್ತು ಬೇರೆ ಏನೇನು ಪ್ಲ್ಯಾನ್ ಇಲ್ಲ. ಆಲ್ರೆಡಿ ಕತ್ಲಾಗಿದೆ. ಇವಾಗ ಇನ್ನೂ ಜಸ್ಟ್ 5 o'clock. ನಾವಿನ್ನೂ ಲಂಚ್ ಮಾಡಿಲ್ಲ. ರೋಹಿನ್ಯಾಮಿಯಿಂದ ನಾವು ಇಲ್ಲಿ ಬರೋ ಅಷ್ಟರಲ್ಲಿ ಸಿಕ್ಕಾಬಟ್ಟೆ ಲೇಟ್ ಆಗೋಗಿತ್ತು. ಸೊ ಇವಾಗ ನಾವು ಲಂಚ್ ಮಾಡ್ತಿದ್ದೀವಿ. ಲಂಚ್ ಮಾಡಾದ್ಮೇಲೆ ಎಲ್ಲರಿಗೂ ಎನರ್ಜಿ ಇದ್ದರೆ ಸಿಟಿ ಸೆಂಟರ್ಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಗ್ರೋಸರಿ ಶಾಪಿಂಗ್ ಮತ್ತು ಸಿಟಿ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ಬರೋದು ಅಷ್ಟೇ. ಆ್ಯಂಡ್ ಇವತ್ತು ನೈಟು ನೋಡೋಣ. ಆದರೆ ನಾವು ನಾರ್ದರ್ನ್ ಲೈಟ್ ಹಂಟಿಂಗ್ ಮಾಡ್ತೀವಿ. ನಾವು ನೆನ್ನೆನೂ ನಾರ್ದರ್ನ್ ಲೈಟ್ ಹಂಟಿಂಗ್ ಮಾಡಿದ್ವಿ, ಆದರೆ ನಮಗೆ ನಾರ್ದರ್ನ್ ಲೈಟ್ ಕಾಣಿಸ್ತಾ ಇಲ್ವಾ, ಅದನ್ನು ನೀವು ಆ ವಿಡಿಯೋನಲ್ಲೇ ನೋಡಬೇಕು. ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ನಾವು ನಾರ್ದರ್ನ್ ಲೈಟ್ಸ್ ಹಂಟಿಂಗ್ ಮಾಡ್ತೀವಿ. ನೋಡೋಣ. ಟಾಪ್ನಲ್ಲಿ ಇರೋದ್ರಿಂದ ಕಾಣಿಸೋ ಚಾನ್ಸಸ್ ಜಾಸ್ತಿ ಇದೆ. ಹೋಪ್ಫುಲಿ ಕ್ಲೌಡಿ ಇರಬಾರ್ದು. ಕ್ಲೌಡಿ ಇದ್ದರೆ ಕಾಣಿಸಲ್ಲ. ಸೊ ನೋಡೋಣ. ಅದಾದಮೇಲೆ ನಾಳೆ ಇಲ್ಲಿ ಲೆವಿ ವಿಲೇಜ್ ಅಂತ ಇದೆ, ಅಲ್ಲಿ ಹೋಗಿ ಏನಾದರೂ ಆ್ಯಕ್ಟಿವಿಟೀಸ್ ಇದ್ದರೆ ಆ್ಯಕ್ಟಿವಿಟೀಸ್ ಮಾಡೋದು, ಅಷ್ಟೇ ಚಿಲ್ ಮಾಡೋದು, ಮತ್ತು ಫಿನಿಶ್ ಆಗ್ತಾರ 2 ದಿನ ಬದುಕೋದು. ಅದೇ ನಮ್ಮ ಕೆಲಸ ಇನ್ನು. ಹಾಗೆ ಸಿ ಯು ಲೇಟರ್. Most difficult decision of life is choosing a souvenir. ಕ್ರಿಸ್ಮಸ್ ಟ್ರೀ ಇಡೋಕೆ ಇದು ಚೆನ್ನಾಗಿದೆ. ಗೊತ್ತಿದೆ ಚೆನ್ನಾಗಿದೆ, ಇಷ್ಟ ಬಿಡು ಮತ್ತೆ, ಯಾಕೆ ಬೇಡ. ಇದು ಚೆನ್ನಾಗಿದೆ, ನಿನ್ನ ಕಾರ್ ಇಟ್ಕೊಂಡಿದೆ.
ಸ್ಟೋರಿ ಹೇಳ್ತಾರಂತೆ. ಕಮ್ ಆನ್ ಸ್ಪೀಕ್. Story. Yeah, it's -12 now, so it's very easy. Only 2 layers. If I can do it, everyone can do it. ಪ್ಲಸ್ ಚೆನ್ನೈಯಿಂದ ಬಂದಿರೋರು. +42. ಮಾತಾಡಿ. ಬೇಡ ಬೇಡ ಪರವಾಗಿಲ್ಲ, ಇಂಗ್ಲೀಷಲ್ಲೇ 2 minutes. ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಎಲ್ಲದನ್ನು. +14 -12. ಎಲ್ಲರೂ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಸೆಂಥಿಲ್. ನಾವೆಲ್ಲ 2-3 ಲೇಯರ್ ಹಾಕೊಳ್ಳೋದು, ಅವ್ರು 2 ಲೇಯರಲ್ಲಿ ಹೆಂಗೆ ಬರ್ತೀರ ಚಿಲ್ಲಾಗಿ. ಏನು ತಗೋಬೇಕು ಅನ್ಕೊಂಡಿದ್ಯಾ? ನನ್ನ ಹೆಂಡ್ತಿಗೆ ಹಾರ್ಟ್ಲೆಸ್ ಹೆಂಡ್ತಿಗೆ ರೈನ್ಡಿಯರ್ ಹಾರ್ಟ್ ತಿನ್ಸುವ ಅಂತ ರಾ ಮೆಟೀರಿಯಲ್ಸ್ ತರ್ತಾರಂದ್ರೆ ನೋಡೋಣ ನೀನು ತಿನ್ನು. ಯಾರು ನಾನು ಹಂಗೆಲ್ಲ ತಿನ್ನಲ್ಲ. ನಾನು ಏನಿದ್ರೆ ಬರೀ ಚಿಕನ್ನು ಮಟನ್ನು ಅಷ್ಟೇ. ಸಿಕ್ಕಿದ ಪ್ರಾಣಿ ತಿನ್ನೋಳು ನೀನು. -12 feels like -17. ಈಗ ಎಷ್ಟಿದೆ ಟೆಂಪ್ರೇಚರು? ಸಾರಿ -14 feels like -17 ಇದ್ದಿದ್ದು, ಇವಾಗ -13 feels like -18.